ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಈ ಒಂದು ವಿಷಯ ಸೂಕ್ಷ್ಮವಾಗಿರ್ತಕ್ಕಂಥದ್ದು, ಅರ್ಥ ಮಾಡ್ಕೊಳ್ಳಿ. ಸಾಕಷ್ಟು ಜನ ಹೇಳ್ತಾ ಇರ್ತಾರೆ, ಕೋಲಾರ ಜಿಲ್ಲಾ ಒಕ್ಕಲಿಗರ ಸಂಘದ ಕೆ.ವಿ. ಶಂಕರಪ್ಪನವರಾಗ್ಲಿ, ಸಂಘದ ಸಿಬ್ಬಂದಿಗಳಾಗ್ಲಿ ನಮ್ಮ ಕೈಗೆ ಸಿಗಲ್ಲ, ಅವ್ರೆಲ್ಲೂ ಕೇಳೋದಕ್ಕೆ ಅವ್ರು ಯಾವತ್ತು ಏನು ಮಾಡಿದ್ದಾರೆ, ಏನನ್ನ ಮಾಡಿದ್ರೆ ಆ ವಿಷಯನ ಎಲ್ರಿಗೂ ಹೇಳಲ್ಲ. ಮತ್ತೆ ಹಲವಾರು ರೀತಿ ಅಂದ್ರೆ ಒಕ್ಕಲಿಗರ ಸಂಘ ಅಂತಂದ್ರೆ ಇಷ್ಟ ಬಂದಂಗೆ ಮಾಡ್ಕೊಬಹುದು ಅನ್ನೋ ಒಂದು ವ್ಯವಸ್ಥೆ ಏನಿತ್ತು, ಇವತ್ತು ಆ ನಿಟ್ಟಿನಲ್ಲಿ ಸಮುದಾಯದ ಹಿತದೃಷ್ಟಿಯಿಂದ ನಾವು ಒಂದು ಕ್ವಶನ್ನ ಕೇಳಿದ್ವಿ. ನೀವು ಎಲೆಕ್ಷನ್ ಅನ್ನ ಮಾಡಿಲ್ಲ, ಎಲೆಕ್ಷನ್ ಅನ್ನ ಮಾಡಿ ಯಾರು ಸಮುದಾಯಕ್ಕೆ ಸೇವೆ ಮಾಡಬೇಕು ಅಂತ ಆಸೆ ಇರುತ್ತೆ ಮಾಡೋ ಅಂಥವ್ರಿಗೆ ಅವಕಾಶ ಕೊಡಬೇಕು. ಯಾಕಂತಂದ್ರೆ ಇವತ್ತು ಪಾಪ್ಯುಲೇಷನ್ನು ಜಾಸ್ತಿ ಇದೆ, ಒಕ್ಕಲಿಗರಲ್ಲಿ ನಾಯಕತ್ವಗಳೇ ಇಲ್ಲ. ಹೇಳ್ಬೇಕಂತಂದ್ರೆ 16 ವರ್ಷ 20 ವರ್ಷ ಒಬ್ಬೊಬ್ಬರೇ ಇದ್ರೆ ಯುವಕರನ್ನ ಮತ್ತು ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಸರ್ಕಾರದ ಮುಂದೆ ತೋರಿಸುವಂಥದ್ದಾಗ್ಲಿ ಅಥವಾ ಸಮಸ್ಯೆಗಳಿಗೆ ಸ್ಪಂದಿಸುವಂಥದ್ದಾಗ್ಲಿ ಆಗ್ತಾ ಇಲ್ಲ. ಸೊ ಈ ನಿಟ್ಟಿನಲ್ಲಿ ಚುನಾವಣೆ ಮಾಡಿ ಕೋಲಾರ ಜಿಲ್ಲೆಯಲ್ಲಿ ಹೊಸ ನಾಯಕತ್ವಗಳನ್ನ ಕೊಡಿ ಅಂತ ಕೇಳೋ ನಿಟ್ಟಿನಲ್ಲಿ ಯಾರು ಕೇಳದೇ ಇದ್ದ ಕಾರಣ ಅಥವಾ ಕೇಳಲಿಕ್ಕೆ ಇವ್ರು ಯಾರು ಸಿಗದೇ ಇದ್ದ ಕಾರಣ ನಾವೊಂದು ಅಪ್ಲಿಕೇಶನ್ ಹಾಕಿದ್ವಿ DR ಆಫೀಸಲ್ಲಿ. ಅದು ನಾಳೆ ಅಂತಂದ್ರೆ 30ನೇ ತಾರೀಕು ಮಧ್ಯಾಹ್ನ 12 ಗಂಟೆಗೆ DR ಆಫೀಸಲ್ಲಿ ಇದರ ವಿಚಾರವಾಗಿ ಕೆ.ವಿ. ಶಂಕರಪ್ಪನವರು ಮತ್ತು ಕಾರ್ಯದರ್ಶಿ ಅವರ ಪಟಾಲಂ ಏನಿದೆ ಅವರೆಲ್ಲ ಬರಬೇಕಿದೆ. ನಾವು ಕೇಳಿರೋ ಪ್ರಶ್ನೆಗೆ ಉತ್ತರ ಕೊಡಬೇಕಿದೆ. ಸಾಕಷ್ಟು ಜನ ಯಾರು ನಮ್ಗೆ ಅವ್ರ ಕೈಗೆ ಸಿಗ್ತಿಲ್ಲಪ್ಪ, ನಾವು ಕ್ವಶನ್ ಮಾಡಬೇಕು ಅಂತಿದ್ದಾರೆ, ಅವ್ರು ಬೇಕಾದ್ರೆ ಅವರು ಬಂದು DR ಆಫೀಸಲ್ಲಿ ಹೇಳ್ಬೋದು. ಅವ್ರು ಹೇಳ್ತಾರೆ, ಇಲ್ಲ ನಾವೆಲ್ಲರಿಗೂ ವಿಷಯ ತಿಳಿಸಿ ನಾವು ಜಿಲ್ಲಾ ಒಕ್ಕಲಿಗರ ಸಂಘದಲ್ಲಿ ಎಲ್ಲ ಬಡವರಿಗೆಲ್ಲ ಅನುಕೂಲ ಆಗೋ ರೀತಿಯಲ್ಲಿ ನಮ್ಮ ಸಮುದಾಯದ ಮಕ್ಕಳಿಗೆ ಜ್ಞಾನ ಕೊಡೋ ನಿಟ್ಟಿನಲ್ಲಿ ನಾವು ಬಹಳಷ್ಟು ಕೆಲಸ ಮಾಡಿದ್ದೀವಿ ಅಂತ ಅವ್ರು ಹೇಳಿದಾಗ, ಒಂದು ವೇಳೆ ನಿಮ್ಗೆ ಅವರೆಲ್ಲ ಮಾಡಿಲ್ಲ ಅಂತಂದ್ರೆ ಮತ್ತೊಂದು ಅವರ ಕಾರ್ಯವೈಖರಿ ಸರಿ ಇರಲಿಲ್ಲ, ಒಂದು ವೇಳೆ ಕರೆಕ್ಟಾಗಿ ಮಾಡಿದ್ರು ಕೂಡ ಚುನಾವಣೆ ಯಾಕೆ ಮಾಡಿಲ್ಲ ಅನ್ನೋ ಒಂದು ಪ್ರಶ್ನೆ. ಯಾಕಂದ್ರೆ ಕೆ.ವಿ. ಶಂಕರಪ್ಪನವರು ಒಬ್ಬ ಅಡ್ವೊಕೇಟ್ ಅಂತಂದ್ರೆ ಸಿಕ್ಕಾಪಟ್ಟೆ ಶಿಸ್ತಾಗಿರ್ಬೇಕು, ಇನ್ನೊಬ್ರಿಗೆ ಮಾದರಿಯಾಗಿರ್ಬೇಕು, ಅದರಲ್ಲೂ ಸಂವಿಧಾನವನ್ನು ಎತ್ತಿ ಹಿಡಿಬೇಕು. ಬಟ್ ಸಂವಿಧಾನನ ಎತ್ತಿ ಹಿಡಿಬೇಕಾಗಿರ್ತಕ್ಕಂಥ ಕೆ.ವಿ. ಶಂಕರಪ್ಪನವರು ಯಾಕೆ ಇಷ್ಟು ವರ್ಷ ಚುನಾವಣೆ ಮಾಡಿಲ್ಲ, ಅಥವಾ ನಮ್ಮ ಜಿಲ್ಲೆಯಲ್ಲಿ ಯಾರಿಗೂ ಒಕ್ಕಲಿಗರ ಸಂಘ ಬೇಕಾಗಿಲ್ವಾ, ಒಂದ್ ವೇಳೆ ಬೇಕಾಗಿದ್ರೆ ಅದ್ರ ಜವಾಬ್ದಾರಿ ತಗೊಳ್ಳೋರು ಯಾರೂ ಇಲ್ವಾ? ಇವೆಲ್ಲ ಪ್ರಶ್ನೆಗಳಿಗೂ ಉತ್ತರ ನಾಳೆ ನಮಗೆ ಸಿಗುತ್ತೆ. 30ನೇ ತಾರೀಕು ಅಂತಂದ್ರೆ ನಾಳೆ. ದಯವಿಟ್ಟು ಯಾರಿಗೆ ಇಂಟ್ರೆಸ್ಟ್ ಇದೆ ಸಂಘದ ಬಗ್ಗೆ, ನಮ್ಮ ಜವಾಬ್ದಾರಿ ಇದೆ ಅಂತ ಯಾರ್ಯಾರು ಅನ್ಕೊಂತೀರಾ, ಈ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ನೇರ ಅವ್ರಿಗೆ ಫೋನ್ ಆದ್ರೂ ಮಾಡಿ ವಿಚಾರ ಮಾಡ್ಬೋದು, ಅಥವಾ ನೀವು ಬಂದು ಅಲ್ಲಿ ನಿಮ್ಮ ಅಹವಾಲುಗಳೇನಾದ್ರೂ ಇದ್ರೆ ಕೇಳ್ಬೋದು. ನಾವು ಕೊಟ್ಟಿರೋ ಅರ್ಜಿ ಏನಿದೆ ಅದ್ರ ನ್ಯಾಯ ಎಷ್ಟಿದೆ ಅಥವಾ ಅನ್ಯಾಯ ಎಷ್ಟಿದೆ ಅಂತ ವಿಮರ್ಶೆ ಮಾಡಿ ತಿಳಿಸ್ಕೊಳ್ಬೋದು. ದಯವಿಟ್ಟು ಇದನ್ನ ಎಲ್ರಿಗೂ ತಿಳಿಸಿ. ಜೈ ಒಕ್ಕಲಿಗ, ಜೈ ಕೆಂಪೇಗೌಡ.